ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟ್ಯಾರೋ ಟ್ರೇಡಿಂಗ್ಗೆ ಸ್ವಾಗತ. ನೋ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿದರೆ, ಶೇರ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮಗೆ ಎಷ್ಟು ರೆಸೊನೇಟ್ ಆದರೆ ಅಷ್ಟು ತಗೊಳ್ಳಿ. ನೋಡುವಂಥ ನನ್ನ ವ್ಯೂವರ್ಸ್ ನೋ ಕಾಂಟ್ಯಾಕ್ಟಲ್ಲಿದ್ದರೆ ಅವ್ರ ನೆಕ್ಸ್ಟ್ ಸಿಚುವೇಶನ್ ಏನು? ನೋಡೋಂಥ ನನ್ನ ವ್ಯೂವರ್ಸ್ ನೋ ಕಾಂಟ್ಯಾಕ್ಟಲ್ಲಿದ್ದರೆ ಅವ್ರ ನೆಕ್ಸ್ಟ್ ಸಿಚುವೇಶನ್ ಏನು? ಸೊ ನೀವೆಲ್ಲ ಯಾರು ಎಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ರ, ಅವರು ತುಂಬ ಸ್ಟಕ್ ಎನರ್ಜಿಯಲ್ಲಿದ್ರ, ಆದರೆ ನೀವು ಪ್ರೀತಿಸೋವಂಥ ವ್ಯಕ್ತಿ ಕಡೆ ನಿಮಗೂ ಮತ್ತು ನೀವು ಪ್ರೀತಿಸೋವಂಥ ವ್ಯಕ್ತಿಗೆ ಇಬ್ಬರಿಗೂ ಒಬ್ರನ್ನ ಕಂಡ್ರೆ ಒಬ್ರಿಗೆ ತುಂಬ ಪ್ರೀತಿ ಇದೆ. ಸೊ 2 ಆಫ್ ಕಪ್ಸ್ ಟ್ಯಾರೆಟ್ ಕಡೆ ಅದೇ ಹೇಳ್ತಾ ಇದೆ. ಸೊ ನೀವು ಒಬ್ಬರನ್ನೊಬ್ರನ್ನ ಬಿಟ್ಟಿರೋಕ್ಕಾಗ್ತಿಲ್ಲ. ಮತ್ತು ಇವಾಗ ನೀವು ದೂರ ಆಗಿರೋದ್ರಿಂದ ನೋ ಕಾಂಟ್ಯಾಕ್ಟ್ನಿಂದ ದೂರ ಆಗಿರೋದು ತುಂಬ ಬಾಧೆ ಪಡ್ತಾಯಿದ್ರ ಮತ್ತು ಸ್ಟಕ್ ಎನರ್ಜಿಯಲ್ಲಿದ್ರ. ಇಲ್ಲಿ 8 ಆಫ್ ಸಾರ್ಟ್ಸ್ ಟ್ಯಾರೆಟ್ ಕಡೆ ಬಂದಿರೋದ್ರಿಂದ ಇಲ್ಲಿ ಒಬ್ಬ ವ್ಯಕ್ತಿ ಕಟ್ಟಾಕೊಂಡಿರೋ ಬ್ಲೈಂಡ್ ಫಾಲ್ಟಾಗಿ ಅದೇ ರೀತಿ ಕಟ್ಟಾಕೊಂಡಿದ್ದಾರೆ. ನಿಮ್ಮ ಪರ್ಸನ್ ಸಿಚುವೇಶನ್ನು ನಿಮ್ಮದು ಆಗಿರ್ಬೋದು ಅಥವಾ ನಿಮ್ಮ ಪರ್ಸನ್ದು ಆಗಿರ್ಬೋದು. ಬಟ್ ಇಬ್ಬರಿಗೂ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ತುಂಬ ಪ್ರೀತಿ ಇದೆ. ಬಟ್ ಇಬ್ಬರು ತುಂಬ ನೋವು ಪಡ್ತಾಯಿದ್ರೆ, ನೀವು ಅಥವಾ ನಿಮ್ಮ ಪರ್ಸನ್ ತುಂಬ ನೋವು ಪಡ್ತಾ ಇರ್ಬೋದು. ಈ ರೀಡಿಂಗ್ನ ಹುಡುಗ ನೋಡ್ತಾಯಿದ್ರೆ ಹುಡುಗಿಗೆ ಅಂದ್ಕೊಂಡು, ಹುಡುಗಿ ನೋಡ್ತಾಯಿದ್ರೆ ಹುಡುಗನಿಗೆ ರೆಸೊನೇಟ್ ಆಗುತ್ತೆ. ಸೊ ನೀವು ಈ ಪ್ರೀತಿಯನ್ನು ಒಂದು ಆ್ಯಕ್ಷನ್ ತೊಗೊಳ್ಬೇಕು ಅಂತ ನೆಕ್ಸ್ಟ್ ಸ್ಟೆಪ್ಪು ಏನು ಮಾಡ್ಬೇಕು ಅಂದ್ಕೊಂಡಿದ್ರೆ ಆ್ಯಕ್ಷನ್ ತೊಗೊಳ್ಬೇಕು ಅಂದ್ಕೊಂಡಿದ್ರೆ. ಇವಾಗ ಎಷ್ಟು ದಿವಸದಿಂದ ನೀವು ಒಬ್ಬಂಟಿಯಾಗಿ ಹೇಗೆ ನಿಮ್ಮ ಪ್ರೀತಿನ ಎದುರಿಸ್ತಾ ಇದ್ರೋ, ಸೊ ನೆಕ್ಸ್ಟು ನೀವು ಆ್ಯಕ್ಷನ್ ತೊಗೊಬೇಕು. ಈ ಒಂದು ನೋವಿನಿಂದ, ಈ ಪೇಯ್ನ್ ಸಿಚುವೇಷನಿಂದ ಹೊರಗಡೆ ಬರಬೇಕಂತ ನೀವು ತುಂಬ ಪ್ರಯತ್ನ ಮಾಡ್ತಾಯಿದ್ರ. ಸೊ ಕಿಂಗ್ ಆಫ್ ಶಾರ್ಟ್ಸ್ ಅದೇ ಹೇಳ್ತದೆ, ಆ ಟ್ಯಾರೋಟ್ ಕಾರ್ಡ್ ಅದೇ ಹೇಳ್ತದೆ. ಸೊ ಈ ಒಂದು ಎಲ್ಲ ಕನ್ಫ್ಯೂಷನ್ನಿಂದ, ಎಲ್ಲ ಗೊಂದಲಗಳಿಂದ, ಎಲ್ಲ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬೇಕಂತ ತುಂಬ ಪ್ರಯತ್ನ ಮಾಡ್ತಾಯಿದ್ರ. ಸೊ ನಿಮ್ಮ ಒಂದು ಪ್ರೀತಿಸೋವಂಥ ವ್ಯಕ್ತಿಯವರ ಸಿಚುವೇಶನ್ ಹೇಗಿದೆ? ಇವಾಗ ನಿಮ್ಮ ಒಂದು ಪ್ರೀತಿಸೋವಂಥ ವ್ಯಕ್ತಿಯ ಸಿಚುವೇಶನ್ ಹೇಗಿದೆ? ಸೊ ನಿಮ್ಮ ಒಂದು ಸಿಚುವೇಶನ್ ಹೇಗಿದೆ ನೋಡುವಂಥ ನನ್ನ ವ್ಯೂವರ್ಸ್ ಅವರ ಸಿಚುವೇಶನ್ ಹೇಗಿದೆ? ಸೊ ನೀವು ಯಾರನ್ನು ಪ್ರೀತಿಸ್ತಾ ಇದ್ರೋ ಆ ವ್ಯಕ್ತಿಯ ಸಿಚುವೇಶನ್ನು ತುಂಬ ಚೆನ್ನಾಗಿದೆ. ಬಟ್ ಆದರೆ ಅವರು ತುಂಬ ಸೀಕ್ರೆಟ್ಸನ್ನ ಇಟ್ಕೊಂಡಿದ್ದಾರೆ. ಆ ಸೀಕ್ರೆಟ್ಸ್ನಿಂದ ನಿಮಗೆ ನೋ ಕಾಂಟ್ಯಾಕ್ಟ್ ಬಂದಿದೆ. ಅದು ಯಾವುದೇ ಥರ ಸೀಕ್ರೆಟ್ಸ್ ಆಗಿರ್ಬೋದು ನಿಮಗೆ ಗೊತ್ತಿರಬೇಕು. ಅದು ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು, ಅಥವಾ ಅವ್ರ ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು, ಅಥವಾ ಪರ್ಸನಲ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ನಿಮಗೂ ಅವ್ರಿಗೆ ಯಾವುದನ್ನ ಬೇರೆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಬಂದಿರ್ಬೋದು, ಅಥವಾ ನಿಮ್ಮ ಒಂದು ಪ್ರೀತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು. ಯಾವುದೇ ಒಂದು ಸಿಚುವೇಶನ್ ಬಂದು ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಬಂದಿದ್ರ. ಬಟ್ ಆದರೆ ಅವ್ರು ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ಇವಾಗ ನೋ ಕಾಂಟ್ಯಾಕ್ಟಿಂಗೆಲ್ಲ ಎಂಡಿಂಗ್ ಆಗಿ ನಿಮ್ಮ ಪ್ರೀತಿಯ ಒಂದು ಸಕ್ಸಸ್ ಅನ್ನೋದು ಬೇಕು, ಸೆಲೆಬ್ರೇಷನ್ ಲೈಫ್ ಅನ್ನೋದು ಬೇಕು ಅಂತ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಅವರು ನೀವು ಆಲ್ರೆಡಿ ಪ್ರೀತಿ ಮಾಡ್ತಿರೋ ವ್ಯಕ್ತಿ ಆಲ್ರೆಡಿ ಮದುವೆ ಆಗೋಗಿರ್ಬೋದು, ಅಥವಾ ಇನ್ನೂ ಮದುವೆ ಆಗದಿರ ಇರ್ಬೋದು. ಸೊ ನೀವು ಪ್ರೀತಿ ಮಾಡ್ತಿರೋ ವ್ಯಕ್ತಿ ನಿಮ್ಮ ಕಡೆಯಿಂದ ಪ್ರೀತಿನ ಮತ್ತೆ ಬಯಸ್ತಾ ಇದ್ದಾರೆ. ಬಟ್ ಆದರೆ ಅವರಲ್ಲಿ ತುಂಬ ಸೀಕ್ರೆಟ್ಸ್ ಅನ್ನೋದಿದೆ. ಅವರು ತುಂಬ ಒಂದು ನಿಮ್ಮ ಹತ್ರ ಯಾವುದೇ ಫೀಲಿಂಗ್ಸ್ ಹೇಳ್ದಿರ, ಯಾವುದೇ ಥರದ ಒಂದು ಇರುತ್ತಲ್ವ, ಇವಾಗ ಯಾವುದಾದ್ರೂ ಒಬ್ಬ ವ್ಯಕ್ತಿನ ಪ್ರೀತಿಸ್ತಾ ಇದ್ದರೆ ಆ ವ್ಯಕ್ತಿಯಿಂದ ಸುಮಾರು ಒಂದು ಘಟನೆಗಳು ನಡೆದಿರುತ್ತೆ. ಸೊ ಆ ಘಟನೆಗಳೆಲ್ಲ ಅವ್ರು ಮುಚ್ಚಿಟ್ಟಿದ್ದಾರೆ, ನಿಮಗೇನು ಹೇಳ್ತಲ್ಲ. ಸೊ ಅವ್ರ ಹಿಂದೆ ತುಂಬ ಸೀಕ್ರೆಟ್ಸ್ ಇದೆ. ನೀವೇನು ನಿಮ್ಮ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, ನೀವು ಕಿಂಗ್ ಆಫ್ ವಾಂಡ್ಸ್ ಪೊಸಿಷನಲ್ಲಿದ್ದರೆ ನೀವು ಅವ್ರ ಬಗ್ಗೆನೇ ತುಂಬ ಯೋಚನೆ ಮಾಡ್ತಾಯಿದ್ರೆ. ಎಷ್ಟೇ ಪ್ರಾಬ್ಲಮ್ ಬಂದ್ರೂ ಇಷ್ಟೊತ್ತು ಇತ್ತಲ್ಲ ಸ್ಟಕ್ ಸಿಚುವೇಷನು, ನೋ ಕಾಂಟ್ಯಾಕ್ಟು, ದ ಹರ್ಮಿಟ್ ಸಿಂಗಲ್ ಆಗಿರೋದು, ಮತ್ತು ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾರೋ ವೆಯ್ಟಿಂಗ್ ಎನರ್ಜಿ. ಸೊ ಎಲ್ಲವನ್ನಿಂದ ಬಿಡುಗಡೆ ಆಗಿ ಮತ್ತೆ ಒಂದು ಆ್ಯಕ್ಷನ್ ತೊಗೊಬೇಕು, ಮತ್ತು ಒಂದು ತೀರ್ಮಾನ ತೊಗೊಬೇಕು ಅಂತ ನಿಮ್ಮ ಒಂದು ಎನರ್ಜಿ ಇದೆ. ಸೊ ನಿಮ್ಮ ಎನರ್ಜಿ ಅವ್ರ ಕಡೆನೇ ಇದೆ. ನೀವು ಅವ್ರ ಕಡೆನೇ ಥಿಂಕಿಂಗ್ ಮಾಡ್ತಾರೆ. ಯಾಕಂದರೆ ನಿಮಗೂ ಒಂದು ಟೂ ವೇ ಪ್ರಾಬ್ಲಮ್ ಇರ್ಬೋದು, 2 ಥರ ಪ್ರಾಬ್ಲಮ್ಸ್ ಐತೆ. ಸೊ ಅದರಿಂದ ನೀವು ಕೂಡ ಅಷ್ಟೇ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ. ಬಟ್ ಆದರೆ ನೀವು ಈ ಪ್ರೀತಿನ ಬಿಟ್ಕೊಡೋಕೆ ರೆಡಿ ಇಲ್ಲ. ನಿಮಗೂ ಒಂದು ಪವರ್, ನಾಲೆಡ್ಜ್ ಅನ್ನೋದಿದೆ. ಸೊ ಯಾವುದೇ ಥರ ಪ್ರಾಬ್ಲಮ್ ಇದ್ದರೆ ನೀವು ಅದನ್ನು ಸಾಲ್ವ್ ಮಾಡಿ ಮುಂದಕ್ಕೆ ಹೋಗ್ಬೇಕಂತ ನೀವು ಯೋಚನೆ ಮಾಡ್ತಿದ್ರೆ. 2 ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಅದೇ ಹೇಳ್ತದೆ. ಸೊ ನೀವು ಎಷ್ಟೇ ಪ್ರಾಬ್ಲಮ್ ಬಂದರೂ ಅವ್ರನ್ನ ಬಿಟ್ಕೊಡೋಕೆ ರೆಡಿ ಇಲ್ಲ. ಸೊ ಇದು ನಿಮ್ಮೊಂದು ಸಿಚುವೇಶನ್. ಅವರೇನೋ ಹ್ಯಾಪಿ, ಈಗ ಫಸ್ಟ್ ಯಾವ ರೀತಿ ನಿಮ್ಮ ಪ್ರೀತಿ ಶುರುವಾಯಿತು ಅದೇ ಥರ ಹ್ಯಾಪಿನೆಸ್ ಬೇಕಂತ ಅವರು ಇದು ಮಾಡ್ತಿದ್ರೆ, ನೀವು ಅಷ್ಟೇ ಈ ಪ್ರೀತಿನ ಬಿಟ್ಕೊಡೋಕೆ ರೆಡಿ ಇಲ್ಲ. ಮತ್ತು ನಿಮ್ಮ ಪ್ರೀತಿಯಲ್ಲಿ ಸಕ್ಸಸ್ಸನ್ನು ಕಾಣಬೇಕಂತ ನೀವು ಕೂಡ ಥಿಂಕಿಂಗ್ ಮಾಡ್ತಾಯಿದ್ರ. ಸೊ ಇದು ಇವತ್ತಿನ ರೀಡಿಂಗ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ.